ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನ್ನೆ ಒಂದು ಬಿಗ್ ಅನೌನ್ಸ್ಮೆಂಟ್ ಬಂತು BCCI ಕಡೆಯಿಂದ. ಇಂಡಿಯನ್ ಟೀಮ್ ಜರ್ಸಿ ಫಾರ್ ICC T20 ವರ್ಲ್ಡ್ ಕಪ್ 2024 ರಿವೀಲ್ ಆಯಿತು. ಈ ಜರ್ಸಿ ಹಾಕೊಂಡು ಹೋಗ್ತಾರೆ ನೋಡ್ರಮ್ಮ ನಮ್ಮ ಪ್ಲೇಯರ್ಗಳೆಲ್ಲ. ಈ ಜರ್ಸಿ ಹಾಕೊಂಡೇ ಆಡೋದು ನೋಡುಗರು ಅಂತ ನಿನ್ನೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಂಗೆ ಎಲ್ಲ ಒಂದು ಕ್ಷಣ ಸ್ಟನ್ ಆಗೋದ್ರು. ಆ ರೇಂಜಿಗೆ ಜರ್ಸಿ ಡಿಸೈನ್ ಆಗಿದೆ. ಇನ್ಫ್ಯಾಕ್ಟ್ ನಾನು ಪಾಕಿಸ್ತಾನ ಜರ್ಸಿನೂ ಕೂಡ ರಿವೀಲ್ ಮಾಡಿದ್ರು ಯಾವ ಥರ ಇರುತ್ತೆ ಅಂತ. ಮ್ಯಾಚ್ ಟೀಮಿಗೆ ಕರೆಕ್ಟಾಗೆ IPL ಮ್ಯಾಚ್ ಟೀಮಿಗೆ ಕರೆಕ್ಟಾಗೆ ನಾನು ಮ್ಯಾಚ್ ಸ್ಟಾರ್ಟ್ ಆಗಬೇಕು ಆ ಟೈಮಿಗೆ ಕರೆಕ್ಟಾಗಿ ರಿವೀಲ್ ಮಾಡಿದ್ರು. ವಿಡಿಯೋ ಮಾಡೋದಕ್ಕೆ ಹೋಗಲಿ, ಯಾಕಂದರೆ ಮ್ಯಾಚ್ ಸ್ಟಾರ್ಟ್ ಆಗಿದ್ದರಿಂದ. ಸೊ ಜರ್ಸಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇಂಡಿಯನ್ ಟೀಮ್ ಜರ್ಸಿ ಆರೆಂಜಿಶ್ ಬ್ಲೂ, ಆರೆಂಜ್ ವಿತ್ ಬ್ಲೂ ಇದೆ ನಮ್ಮ ಇಂಡಿಯನ್ ಜರ್ಸಿ ಈ ಸಲ. ಸೊ ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಅನ್ನಿಸ್ತದೆ ನನಗೇನೋ. ಅಷ್ಟೊಂದೇನು ಹೆವಿ ಚೆನ್ನಾಗಿ ಕಾಣಿಸುತ್ತೆ, ಇದು ಒಂಥರ ಮಸ್ತಾಗಿ ಕಾಣಿಸುತ್ತೆ, ಸೈಕಾಗಿ ಕಾಣಿಸುತ್ತೆ ಅನ್ನೋ ಥರ ಏನೋ ಫೀಲು, ಆ ವೈಬು ಕೊಡ್ತಾ ಇಲ್ಲ ಈ ಜರ್ಸಿನ ನೋಡ್ತು ಅಂತಂದರೆ. ಇನ್ನೊಂದು ಸ್ವಲ್ಪ ಬೆಟ್ರಾಗಿ, ಸ್ವಲ್ಪ ಇನ್ನೂ ಜಾಸ್ತಿ ಬೆಟ್ರಾಗೆ ಮಾಡ್ಬೋದು. ಲಾಸ್ಟ್ ಟೈಮ್ ಜರ್ಸಿ ಸೈಕಾಗಿತ್ತು ಆ್ಯಕ್ಚುಲಿ. ಲಾಸ್ಟ್ T20 ವರ್ಲ್ಡ್ ಕಪ್ ಜರ್ಸಿ, ODI ವರ್ಲ್ಡ್ ಕಪ್ ಕೂಡ ಸಖತ್ತಾಗೇನೆ ಇತ್ತು. ಈ ಜರ್ಸಿ ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೇನೋ. ಅಷ್ಟೊಂದು ನಾಟ್ ಅಪ್ ಟು ದ ಮಾರ್ಕ್ ಅಂತ ಅನ್ನಿಸ್ತಾ ಇದೆ. ಇದೊಂಥರ ಇವಾಗ ಟ್ರೋಲ್ಗಳೆಲ್ಲ ಆಗ್ತಾ ಇರೋದು ಹೆಂಗೆ ಅಂದರೆ, ಇದು ಒಂಥರ ಪೆಟ್ರೋಲ್ ಬಂಕಲ್ಲಿ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಹಾಕೊಳ್ತಾರಲ್ಲ ಆ ಥರ ಡ್ರೆಸ್ ಕೊಟ್ಟವ್ರೆ ಆ ಥರ ಜರ್ಸಿನ ಡಿಸೈನ್ ಮಾಡವ್ರೆ ಅನ್ನೋ ಥರ ಸಿಕ್ಕಾಪಟ್ಟೆ ಟ್ರೋಲ್ ಗಿಲ್ಲೆಲ್ಲ ಆಗ್ತಾಯಿದೆ. ಪಾಕಿಸ್ತಾನದವ್ರ ಜರ್ಸಿ ನೋಡ್ತಾ ಇರ್ಬೋದು, ಡಾರ್ಕಿಶ್ ಗ್ರೀನು, ಯಾವಾಗಲೂ ಡಾರ್ಕಿಶ್ ಗ್ರೀನೇ, ಇವಾಗಲೂ ಇನ್ನೊಂದು ಸ್ವಲ್ಪ ಜಾಸ್ತಿ ಡಾರ್ಕಿಶ್ ಗ್ರೀನ್ನ ಯೂಸ್ ಮಾಡಿದ್ರೆ, ಮೊದಲೆಲ್ಲ ಲೈಟ್ ಗ್ರೀನ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನ ಜರ್ಸಿ ಬಗ್ಗೆ ನಮಗೇನಕ್ಕೆ ಟೆನ್ಷನ್ನು, ನಮ್ಮ ಇಂಡಿಯನ್ ಜರ್ಸಿನ ನೋಡ್ತು ಅಂದರೆ ಅಷ್ಟೊಂದು ಅದೇ ಹೇಳೋದಲ್ಲ, ನಾಟ್ ಅಪ್ ಟು ದ ಮಾರ್ಕ್ ಅಂತ ಅನ್ನಿಸ್ತದೆ ಅಂತ. ಟು ಬಿ ಹಾನೆಸ್ಟು ನಮಗೆ ಇವಾಗ ಹೇಳ್ಬೋದು, ಗುರು ನಮ್ಗೆ ಇದೆಲ್ಲ ಮುಖ್ಯ ಅಲ್ಲ ಅಮ್ಮ, ನಮಗೆ ಅಲ್ಟಿಮೇಟ್ಲಿ ಕಪ್ ಹೊಡಿಯೋದು ಮುಖ್ಯ, ನಮಗೆ ಟ್ರೋಫಿ ಗೆಲ್ಲೋದು ಮುಖ್ಯ. ಜರ್ಸಿ ಏನೋ ಜರ್ಸಿ ಇವತ್ತು ಹಾಕೊಂತಾರೆ ನಾಳೆ ಬಿಚ್ಚಾಕ್ತಾರೆ, ಅದಲ್ಲ ನಮಗೆ ಕಪ್ ಹೊಡಿಯೋದು ಮುಖ್ಯ. ಯಾವ ಜರ್ಸಿ ಹಾಕೊಂಡ್ರೆ ಏನೋ ಅನ್ನೋ ಥರ ಕೇಳ್ತೀರಾ. ಕಂಪ್ಲೀಟ್ಲಿ ಬ್ಲೂಯಿಶ್ ಆಗಿತ್ತು ಅಂದರೆ ಇನ್ನೂ ಚೆನ್ನಾಗಿರೋದು ಅಂತ ಕಾಣಿಸುತ್ತೆ. ಆರೆಂಜ್ನ ತೆಗೆದುಬಿಟ್ಟು ಬ್ಲೂಯಿಶ್ ಆಗೇನೆ ಇದ್ದಿತ್ತು ಅಂದರೆ ಬೆಟರ್ ಆಗಿರೋದು. ಆರೆಂಜ್ ಒಂಥರ ಜಾತ್ರೆ ವೈಬ್ನ ಕೊಡ್ತಾ ಇದೆ ನನಗೆ, ನಿಮಗೆ ಗೊತ್ತಿಲ್ಲ, ಚೆನ್ನಾಗಿ ವೈಪ್ ಕೊಡ್ಬೋದು ನಿಮಗೆ. ಸೊ ಆರೆಂಜ್ನ ಅದೇನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಸೈಡಲ್ಲಿ ಏನಾರು ಒಂದು ಸ್ಟ್ರೈಪ್ ಇಟ್ಟು ಕೆಳಗಡೆ ಈ ಥರ ಏನೋ ಇಲ್ಲೇನಾರು ಆರೆಂಜ್ ಇಟ್ಟಿತ್ತು ಅಂದರೆ ಓಕೆ. ಇಲ್ಲಿ ಭುಜದಾಗನೇ ಆರೆಂಜ್ ಇಟ್ಬಿಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಓಕೆ, ಏನೋ ಮಾಡಿದ್ದಾರೆ. ಒಂಥರ ಪ್ರಾಕ್ಟೀಸ್ ಜರ್ಸಿ ಏನಿತ್ತು ಮುಂಚೆ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾದು ಪ್ರಾಕ್ಟೀಸ್ ಜರ್ಸಿ ಆರೆಂಜ್ ಕಲರ್ ಇತ್ತಲ್ಲ, ಸೊ ಅದನ್ನು ತಗೊಂಬಂದಿದ್ದಾರೆ ಅಂತ ಹೇಳಬೇಕು. ಮೈನ್ ಜರ್ಸಿಗೆ ಸ್ವಲ್ಪ ಆರೆಂಜನ್ನ ತಗೊಂಬರೋಣ ಅಂತ. ಸೊ ನಿಮಗೇನು ಅನ್ನಿಸ್ದೆ ಪರ್ಸ್ನಲಿ? ಟು ಬಿ ಹಾನೆಸ್ಟ್ ನನಗೇನೋ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಇಂಡಿಯನ್ ಟೀಮ್ ಜರ್ಸಿ. ನೀವು ಕಾಮೆಂಟಲ್ಲಿ ಹಾಕಿ ನಿಮಗೆ ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ ಅಂತ. ಅಲ್ಟಿಮೇಟ್ಲಿ ಬೇಕಾಗಿರೋದು ನಮಗೆ ವರ್ಲ್ಡ್ ಕಪ್ ಅಷ್ಟೇ. ಜರ್ಸಿ ಅದೇ ಹೇಳಿದ್ನಲ್ಲ, ಇವತ್ತು ಹಾಕಂತಾರೆ ನಾಳೆ ಬಿಚ್ಚಾಕ್ತಾರೆ, ಅದೆಲ್ಲ ಮುಖ್ಯ. ಅಲ್ಟಿಮೇಟ್ಲಿ ಬೇಕಾಗಿರೋ ಟ್ರೋಫಿ, ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಅದು ಮುಖ್ಯ. ಪ್ಲೇಯರ್ಸ್ಗಳು ಅದು ಹೆಂಗೆ ಕಾಣ್ತಾರೆ ಜರ್ಸಿಲಿ, ಅದು ಹೆಂಗೆ ಕಾಣ್ತಾರೆ ಅದೆಲ್ಲ ಮುಖ್ಯ ಅಲ್ಲ. ಇಂಡಿವಿಜುವಲ್ಸ್ ಎಲ್ಲ ಮುಖ್ಯ ಅಲ್ಲ, ಇಲ್ಲಿ ಮುಖ್ಯ ಆಗಿರೋದು ನಮಗೆ ಟ್ರೋಫಿ. ಕಾದು ನೋಡೋಣ ಏನು ಆಗುತ್ತೆ ಅಂತ. ಈ ಆರೆಂಜ್ ಹಾಕೊಂಡಿದಾರಲ್ಲ, ಈ ಆರೆಂಜ್ ಹಾಕೊಂಡು ಏನೋ ಒಂದು ಶಾಸ್ತ್ರ ಸಂಪ್ರದಾಯ ಫಾಲೋ ಮಾಡಿದಿರೋ ಥರ ಕಾಣಿಸಿದೆ. ಆರೆಂಜ್ ಎಲ್ಲ ಹಾಕೊಂಡಿರೋದನ್ನ ನೋಡ್ತು ಅಂತಂದರೆ, ಆರೆಂಜ್ ಹಾಕೊಂಡ್ರೆ ಗೆದ್ದು ಬಿಡ್ತಾರೆ ಈ ಸಲ ಅಂತ. ನೋಡೋಣ ಆರೆಂಜ್ ವರ್ಕ್ ಆಗುತ್ತೆ ಈ ಸಲ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.